ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ ದಶಮಸ್ಕಂದದಲ್ಲಿ ಕೃಷ್ಣ ಮತ್ತು ರುಕ್ಮಿಣಿಯರ ಮಗ ಪ್ರದ್ಯುಮ್ನನ ಜನನ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಪ್ರದ್ಯುಮ್ನನು ತನ್ನ ಹೆಂಡತಿಯಾದ ಮಾಯಾವತಿಯ ಜೊತೆಗೆ ದ್ವಾರಕೆಗೆ ಬಂದಾಗ ಅಷ್ಟೊಂದು ಸ್ಫುರದ್ರೂಪಿಯಾದ ಅವನು ಯಾರಿರಬಹುದು ಎಂದು ಎಲ್ಲರೂ ಯೋಚಿಸಲು ಪ್ರಾರಂಭಿಸಿದರು. ಪ್ರದ್ಯುಮ್ನನನ್ನು ಕಂಡಂತಹ ರುಕ್ಮಿಣೀ ದೇವಿಗೆ ಸಹಜವಾಗಿ ತನ್ನ ಮಗನ ನೆನಪಾಯಿತು. ಅಂತರ್ಬೋಧೆಯಿಂದಲೇ ರುಕ್ಮಿಣಿಗೆ ಪ್ರದ್ಯುಮ್ನನು ತನ್ನ ಮಗ ಎನ್ನುವುದು ಅರ್ಥವಾಯಿತು. ಪ್ರದ್ಯುಮ್ನನು ಶ್ರೀಕೃಷ್ಣನನ್ನು ಎಲ್ಲ ರೀತಿಗಳಲ್ಲಿ ಹೋಲುತ್ತಿದ್ದ. ಇದನ್ನು ರುಕ್ಮಿಣಿಯು ಗಮನಿಸಿದಳು. ಕೃಷ್ಣನ ಲಕ್ಷಣಗಳನ್ನೆಲ್ಲ ಅವನು ಹೇಗೆ ಪಡೆದ ಎಂದು ಅವಳಿಗೆ ಆಶ್ಚರ್ಯವಾಯಿತು. ಆ ಹೊತ್ತಿಗೆ ಶ್ರೀಕೃಷ್ಣನು ತನ್ನ ತಾಯಿ ತಂದೆ ದೇವಕಿ ಮತ್ತು ವಸುದೇವರೊಂದಿಗೆ ಅಲ್ಲಿಗೆ ಬಂದನು. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನಿಗೆ ಎಲ್ಲವೂ ಅರ್ಥವಾಗುತ್ತಿತ್ತು. ಆದರೆ ಆ ಸನ್ನಿವೇಶದಲ್ಲಿ ಅವನು ಮೌನವಾಗಿದ್ದನು. ಆದರೆ ಕೃಷ್ಣನ ಅಪೇಕ್ಷೆಯಂತೆ ನಾರದ ಋಷಿಗಳು ಅಲ್ಲಿ ಕಾಣಿಸಿಕೊಂಡರು. ಅವರು ಎಲ್ಲವನ್ನೂ ವಿವರಿಸಿದರು. ಪ್ರಸೂತಿ ಗೃಹದಿಂದ ಪ್ರದ್ಯುಮ್ನನನ್ನು ಕದ್ದದ್ದು, ಅವನು ದೊಡ್ಡವನಾದದ್ದು, ಹಿಂದೆ ಮನ್ಮಥನ ಹೆಂಡತಿ ರತಿಯಾಗಿದ್ದ ಮಾಯಾವತಿಯೊಂದಿಗೆ ಅಲ್ಲಿಗೆ ಬಂದದ್ದು ಎಲ್ಲವನ್ನೂ ವಿವರಿಸಿದರು. ಪ್ರದ್ಯುಮ್ನನು ನಿಗೂಢವಾಗಿ ಕಣ್ಮರೆಯಾದದ್ದು, ಅವನು ಹೇಗೆ ಬೆಳೆದು ದೊಡ್ಡವನಾದ ಎಂದು ಕೇಳಿದವರಿಗೆಲ್ಲ ಆಶ್ಚರ್ಯವಾಯಿತು. ಏಕೆಂದರೆ ಕಳೆದು ಹೋದ ಮಗನು ಹಿಂದಿರುಗುವ ಆಸೆಯನ್ನೇ ಅವರು ಬಿಟ್ಟಿದ್ದಾಗ ಅವರ ಮಗನು ಹಿಂದಕ್ಕೆ ಬಂದು ಅಲ್ಲಿದ್ದವನು ಪ್ರದ್ಯುಮ್ನ ಎಂದು ಅವರಿಗೆ ಅರ್ಥವಾದಾಗ ಅವನನ್ನು ಬಹಳ ಸಂತೋಷದಿಂದ ಬರಮಾಡಿಕೊಂಡರು. ಪ್ರದ್ಯುಮ್ನನು ಹಿಂದಕ್ಕೆ ಬಂದ ಸುದ್ದಿಯು ದ್ವಾರಕಾ ನಗರದಲ್ಲೆಲ್ಲ ಹಬ್ಬಿದಾಗ ಅಚ್ಚರಿಪಟ್ಟ ಪುರಜನರು ಅವನನ್ನು ನೋಡಲು ಬಹಳ ಕಾತರರಾಗಿ ಬಂದರು. ಅವರು ಸತ್ತು ಹೋಗಿದ್ದ ಮಗನು ಹಿಂದಕ್ಕೆ ಬಂದಿದ್ದಾನೆ, ಇದಕ್ಕಿಂತ ಸಂತೋಷವೇನಿದೆ ಎಂದು ಹೇಳುತ್ತಿದ್ದರು. ದ್ವಾರಕಾಧಾಮದಲ್ಲಿ ರಾಜ ಸತ್ರಾರ್ಜಿತ ಎನ್ನುವವನಿದ್ದನು. ಅವನು ಸೂರ್ಯದೇವನ ಮಹಾನ್ ಭಕ್ತ. ಸೂರ್ಯನು ಅವನಿಗೆ ಶಮಂತಕ ಎಂಬ ಆಭರಣವನ್ನು ಅನುಗ್ರಹಿಸಿದನು. ಈ ಶಮಂತಕ ಆಭರಣದಿಂದಾಗಿ ಸತ್ರಾಜಿತ ಮಹಾರಾಜನಿಗೂ ಯದುವಂಶದವರಿಗೂ ಮನಸ್ತಾಪವಾಯಿತು. ಮುಂದೆ ಸತ್ರಾಜಿತನು ತಾನಾಗಿಯೇ ತನ್ನ ಮಗಳು ಸತ್ಯಭಾಮಿಯನ್ನು ಶಮಂತಕ ರತ್ನವನ್ನು ಶ್ರೀಕೃಷ್ಣನಿಗೆ ಸಮರ್ಪಿಸಿದಾಗ ಈ ವಿಷಯವು ಇತ್ಯರ್ಥವಾಯಿತು. ಶಮಂತಕ ಮಣಿಯಿಂದಾಗಿ ಸತ್ಯಭಾಮಿಯನ್ನು ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡಿದ್ದು ಮಾತ್ರವಲ್ಲ, ಜಾಂಬವಂತನ ಮಗಳು ಜಾಂಬವತಿಯೂ ಕೃಷ್ಣನ ಪತ್ನಿಯಾದಳು. ಹಿಂದೆ ನಾವು ತಿಳಿದಂತೆ ಪ್ರದ್ಯುಮ್ನನು ಕಾಣಿಸಿಕೊಳ್ಳುವ ಮೊದಲೇ ಈ 2 ಮದುವೆಗಳು ನಡೆದವು. ಸತ್ರಾರ್ಜಿತನು ಯದುವಂಶದವರ ಮೇಲೆ ಅಪರಾಧವನ್ನು ಎಸಗಿ ಮುಂದೆ ಅವನು ಬುದ್ಧಿ ಕಲಿತು ತನ್ನ ಮಗಳನ್ನು ಶಮಂತಕ ರತ್ನವನ್ನು ಶ್ರೀಕೃಷ್ಣನಿಗೆ ಹೇಗೆ ಅರ್ಪಿಸಿದ ಎಂಬುದನ್ನು ಶುಕದೇವ ಗೋಸ್ವಾಮಿಗಳು ಪರೀಕ್ಷಿತ ರಾಜನಿಗೆ ವಿವರಿಸುತ್ತಾರೆ. ಸತ್ರಾರ್ಜಿತ ರಾಜನು ಸೂರ್ಯದೇವನ ಮಹಾನ್ ಭಕ್ತನಾಗಿದ್ದರಿಂದ ಕ್ರಮೇಣ ಅವನ ಸ್ನೇಹವನ್ನು ಗಳಿಸಿದನು. ಸೂರ್ಯದೇವನಿಗೆ ಅವನಲ್ಲಿ ತುಂಬ ಸಂತೋಷವಾಯಿತು. ಅವನಿಗೆ ಶಮಂತಕ ಎನ್ನುವ ಅಸಮಾನ ಆಭರಣವನ್ನು ಅನುಗ್ರಹಿಸಿದನು. ಸತ್ರಾಜಿತನು ಅದನ್ನು ಒಂದು ಸಣ್ಣ ಭರಣಿಯಲ್ಲಿ ಇಟ್ಟು ಕೊರಳಿನಲ್ಲಿ ಧರಿಸಿದಾಗ ಇನ್ನೊಬ್ಬ ಸೂರ್ಯನಂತೆಯೇ ಕಾಣುತ್ತಿದ್ದನು. ಈ ಮಣಿಯನ್ನು ಧರಿಸಿ ಅವನು ದ್ವಾರಕಾನಗರವನ್ನು ಪ್ರವೇಶಿಸುವುದನ್ನು ಜನರು ಶ್ರೀಕೃಷ್ಣನನ್ನು ಕಾಣಲು ಸೂರ್ಯದೇವನು ಬಂದಿದ್ದಾನೆ ಎಂದು ಭಾವಿಸುವರು. ಶ್ರೀಕೃಷ್ಣನು ದೇವೋತ್ತಮ ಪರಮಪುರುಷನಾದ್ದರಿಂದ ಕೆಲವೊಮ್ಮೆ ಅವನನ್ನು ಕಾಣಲು ದೇವತೆಗಳು ಬರುತ್ತಾರೆ ಎಂದು ಜನರಿಗೆ ತಿಳಿದಿತ್ತು. ಆದ್ದರಿಂದ ಸತ್ರಾರ್ಜಿತನು ನಗರಕ್ಕೆ ಬಂದಾಗ ಕೃಷ್ಣನನ್ನು ಬಿಟ್ಟು ಉಳಿದ ನಿವಾಸಿಗಳೆಲ್ಲ ಅವನು ಸೂರ್ಯದೇವನೆಂದೇ ಭಾವಿಸಿದರು. ಎಲ್ಲರಿಗೂ ಸತ್ರಾಜಿತನ ಪರಿಚಯ ಇದ್ದರೂ ಶಮಂತಕ ರತ್ನದ ಕಣ್ಣು ಕೋರೈಸುವ ಪ್ರಭೆಯಿಂದ ಅವರಿಗೆ ಅವನನ್ನು ಗುರುತಿಸಲಾಗಲಿಲ್ಲ. ಒಂದು ಸಲ ಅವನು ಸೂರ್ಯದೇವನೆಂದು ತಪ್ಪಾಗಿ ತಿಳಿದು ದ್ವಾರಕಿಯ ಪುರನಿವಾಸಿಗಳಲ್ಲಿ ಪ್ರಮುಖರು ಕೂಡಲೇ ಶ್ರೀಕೃಷ್ಣನ ಬಳಿಗೆ ಹೋಗಿ ಅವನನ್ನು ಕಾಣಲು ಸೂರ್ಯದೇವನು ಬರುತ್ತಿದ್ದಾನೆ ಎಂದು ತಿಳಿಸಿದರು. ಆಗ ಶ್ರೀಕೃಷ್ಣನು ಚದುರಂಗದ ಆಟವನ್ನು ಆಡುತ್ತಿದ್ದನು. ಪ್ರಮುಖ ಪೌರರಲ್ಲಿ ಒಬ್ಬನು ಹೀಗೆ ಹೇಳಿದನು: ಪ್ರಿಯ ಪ್ರಭು ನಾರಾಯಣ, ನೀನು ದೇವೋತ್ತಮ ಪರಮಪುರುಷನು. ನಾರಾಯಣ ಅಥವಾ ವಿಷ್ಣುವಾಗಿ ನಿನ್ನ ಸಂಪೂರ್ಣ ವಿಸ್ತೃತ ರೂಪದಲ್ಲಿ ನಿನಗೆ ಶಂಖ, ಚಕ್ರ, ಗದೆ, ಪದ್ಮಗಳನ್ನು ಧರಿಸಿದ 4 ಕೈಗಳು. ನೀನು ಎಲ್ಲದರ ಒಡೆಯ. ಆದರೆ ನೀನು ದೇವೋತ್ತಮ ಪರಮಪುರುಷನಾದ ನಾರಾಯಣನೇ ಆದರೂ ಯಶೋದಾಮಾತೆಯ ಮಗುವಿನಂತೆ ವೃಂದಾವನಕ್ಕೆ ಬಂದಿದ್ದೀಯೆ. ಯಶೋದೆಯು ಕೆಲವೊಮ್ಮೆ ನಿನ್ನನ್ನು ಹಗ್ಗದಿಂದ ಕಟ್ಟಿಹಾಕುತ್ತಿದ್ದಳು. ಆದ್ದರಿಂದ ನೀನು ದಾಮೋದರ ಎಂದು ಖ್ಯಾತಿ ಪಡೆದೆ. ದ್ವಾರಕೆಯ ಜನರು ಶ್ರೀಕೃಷ್ಣನನ್ನು ದಾಮೋದರ, ಗೋವಿಂದ ಎಂದು ಕರೆದರು. ಗೋವಿಂದ ಎಂದರೆ ಶ್ರೀಕೃಷ್ಣನು ಗೋವುಗಳ ಮತ್ತು ಕರುಗಳ ವಿಷಯದಲ್ಲಿ ಬಹಳ ಪ್ರೀತಿಯಿಂದ ಇದ್ದ. ಶ್ರೀಕೃಷ್ಣನೊಡನೆ ತಮ್ಮ ಆತ್ಮೀಯತೆಯನ್ನು ಸೂಚಿಸಲು ಅವನನ್ನು ಯದುನಂದನ ಎಂದು ಕರೆದರು. ಅವನು ವಸುದೇವನ ಮಗ, ಯದುವಂಶದಲ್ಲಿ ಹುಟ್ಟಿದವನು. ಈ ರೀತಿಯಲ್ಲಿ ದ್ವಾರಕೆಯ ಜನರು ತಾವು ಶ್ರೀಕೃಷ್ಣನನ್ನು ಇಡೀ ವಿಶ್ವದ ಪರಮಪ್ರಭು ಎಂದು ಸಂಬೋಧಿಸುತ್ತಿರುವುದಾಗಿ ತಿಳಿಸಿದರು. ಅವರು ಪ್ರತಿದಿನವೂ
ಶ್ರೀಕೃಷ್ಣನನ್ನು ಕಾಣಬಲ್ಲ ದ್ವಾರಕೆಯ ಪ್ರಜೆಗಳು ತಾವು ಎಂದು ಹೆಮ್ಮೆಯಿಂದ ಶ್ರೀಕೃಷ್ಣನನ್ನು ಹಲವು ರೀತಿಗಳಲ್ಲಿ ಸಂಬೋಧಿಸಿದರು. ಸತ್ರಾಜಿತನು ದ್ವಾರಕಾನಗರಕ್ಕೆ ಬಂದಾಗ ಶ್ರೀಕೃಷ್ಣನು ದ್ವಾರಕೆಯಲ್ಲಿ ಸಾಮಾನ್ಯ ಮನುಷ್ಯನಂತೆಯೇ ವಾಸಿಸುತ್ತಿದ್ದರೂ ದೇವತೆಗಳು ಅವನನ್ನು ಕಾಣಲು ಬರುತ್ತಿದ್ದರು ಎಂದು ಜನರಿಗೆ ಬಹಳ ಹೆಮ್ಮೆಯಿತ್ತು. ಆಕರ್ಷಕ ಪ್ರಭೆಯ ಸೂರ್ಯದೇವನು ಅವನನ್ನು ಕಾಣಲು ಬರುತ್ತಿದ್ದಾನೆ ಎಂದು ಹೇಳಿದರು. ಸೂರ್ಯದೇವನು ದ್ವಾರಕೆಗೆ ಬರುವುದು ಅಷ್ಟೇನೂ ಆಶ್ಚರ್ಯಕರವಲ್ಲ, ಏಕೆಂದರೆ ಇಡೀ ವಿಶ್ವದಲ್ಲಿ ದೇವೋತ್ತಮ ಪರಮಪುರುಷನನ್ನು ಅರಸುತ್ತಿದ್ದ ಎಲ್ಲರಿಗೂ ಅವನು ಯದುಕುಲದಲ್ಲಿ ಹುಟ್ಟಿ ಆ ಸಂಸಾರದ ಸದಸ್ಯನಾಗಿದ್ದಾನೆ ಎಂದು ತಿಳಿದಿತ್ತು. ಇದನ್ನು ದ್ವಾರಕೆಯ ಪ್ರಜೆಗಳು ದೃಢಪಡಿಸಿದರು. ಹೀಗೆ ಆ ಸಮಯದಲ್ಲಿ ಪುರಜನರು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದರು. ಪುರಜನರ ಮಾತನ್ನು ಕೇಳಿ ಸರ್ವವ್ಯಾಪಿಯಾದ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ಮುಗುಳ್ನಗೆ ನಕ್ಕನು. ದ್ವಾರಕೆಯ ಪುರಜನರ ವಿಷಯದಲ್ಲಿ ಸಂತೋಷಪಟ್ಟು ಕೃಷ್ಣನು ಅವರಿಗೆ, ಅವನು ಸೂರ್ಯದೇವನೆಂದು ವರ್ಣಿಸಿದ ವ್ಯಕ್ತಿ ವಾಸ್ತವವಾಗಿ ಸತ್ರಾರ್ಜಿತ ರಾಜ. ತಾನು ಸೂರ್ಯದೇವನಿಂದ ಪಡೆದಿದ್ದ ಬಹಳ ಬೆಲೆಬಾಳುವ ಆಭರಣದ ರೂಪದ ಶ್ರೀಮಂತಿಕೆಯನ್ನು ಮೆರೆಯಲು ಅವನು ದ್ವಾರಕೆಗೆ ಬಂದಿದ್ದ ಎಂದು ಹೇಳಿದನು. ಆದರೆ ಸತ್ರಾಜಿತನು ಶ್ರೀಕೃಷ್ಣನನ್ನು ನೋಡಲು ಬರಲಿಲ್ಲ. ಅವನು ಶಮಂತಕ ಮಣಿಗೆ ಸಂಪೂರ್ಣವಾಗಿ ಮನಸೋತಿದ್ದ. ಅವನು ಒಂದು ದೇವಾಲಯದಲ್ಲಿ ಆ ಆಭರಣವನ್ನು ಪ್ರತಿಷ್ಠಿಸಿ ಅದನ್ನು ಪೂಜೆ ಮಾಡಲು ಬ್ರಾಹ್ಮಣರನ್ನು ನೇಮಿಸಿದ. ಶಮಂತಕ ಮಣಿಯ ಶಕ್ತಿ ಎಷ್ಟೆಂದರೆ ಅದು ಪ್ರತಿದಿನವೂ ಸಮೃದ್ಧವಾಗಿ ಚಿನ್ನವನ್ನು ಕೊಡುತ್ತಿತ್ತು. ಚಿನ್ನವನ್ನು ಭಾರ ಎನ್ನುವ ತೂಕವನ್ನು ಬಳಸಿ ತೂಕ ಮಾಡುತ್ತಾರೆ. ವೈದಿಕ ಕೋಷ್ಟಕದ ಪ್ರಕಾರ ಒಂದು ಭಾರ ಎಂದರೆ 7 ಕೆಜಿ ಚಿನ್ನ. ಶಮಂತಕ ಮಣಿಯು ಪ್ರತಿನಿತ್ಯ 77 ಕೆಜಿ ಚಿನ್ನವನ್ನು ಕೊಡುತ್ತಿತ್ತು. ಇದಲ್ಲದೆ ಈ ರತ್ನವು ಇದ್ದ ಕಡೆ ಕ್ಷಾಮ ಬರುವುದೇ ಇಲ್ಲ. ಇದನ್ನು ನಾವು ವೇದ ಸಾಹಿತ್ಯದಿಂದ ತಿಳಿದುಕೊಳ್ಳಬಹುದು. ಇಷ್ಟು ಮಾತ್ರವಲ್ಲ, ಈ ರತ್ನವು ಇದ್ದ ಕಡೆ ಸಾಂಕ್ರಾಮಿಕ ಜಾಡ್ಯ ಅಥವಾ ರೋಗದಂತಹ ಅನಿಷ್ಟಗಳಿಗೆ ಎಡೆಯೇ ಇಲ್ಲ. ಪ್ರತಿಯೊಂದು ಬಗೆಯ ಅತ್ಯಂತ ಶ್ರೇಷ್ಠ ವಸ್ತುವನ್ನು ದೇಶದ ರಾಜನಿಗೆ ಒಪ್ಪಿಸಬೇಕು ಎನ್ನುವುದನ್ನು ಜಗತ್ತಿಗೆ ಕಲಿಸಲು ಶ್ರೀಕೃಷ್ಣನು ಉಗ್ರಸೇನ ರಾಜನು ಅನೇಕ ಕುಲಗಳ ಮಹಾಪ್ರಭು ಮತ್ತು ರತ್ನವನ್ನು ಉಗ್ರಸೇನ ರಾಜನಿಗೆ ಕೊಡಬೇಕೆಂದು ಶ್ರೀಕೃಷ್ಣನು ಸತ್ರಾರ್ಜಿತನಿಗೆ ಹೇಳಿದನು. ಅತಿಶ್ರೇಷ್ಠವಾದದ್ದನ್ನು ರಾಜನಿಗೆ ಒಪ್ಪಿಸಬೇಕೆಂದು ನಮ್ರತೆಯಿಂದ ಹೇಳಿದನು. ಆದರೆ ಸತ್ರಾರ್ಜಿತನು ಅತಿಯಾಗಿ ಪ್ರಾಪಂಚಿಕ ಮನೋಧರ್ಮದವನಾಗಿದ್ದನು. ಶ್ರೀಕೃಷ್ಣನ ವಿನಂತಿಯನ್ನು ಮನ್ನಿಸುವ ಬದಲು ಪ್ರತಿದಿನವೂ 77 ಕೆಜಿ ಚಿನ್ನವನ್ನು ಪಡೆಯುವುದಕ್ಕಾಗಿ ಆ ಆಭರಣವನ್ನು ಪೂಜಿಸುವುದೇ ಹೆಚ್ಚು ಬುದ್ಧಿವಂತಿಕೆ ಎಂದು ಭಾವಿಸಿದನು. ಪ್ರತಿದಿನ ಭಾರೀ ಪ್ರಮಾಣದಲ್ಲಿ ಚಿನ್ನವನ್ನು ಪಡೆಯಬಲ್ಲ ಪ್ರಾಪಂಚಿಕ ಮನೋಧರ್ಮದವರಿಗೆ ಕೃಷ್ಣ ಪ್ರಜ್ಞೆಯಲ್ಲಿ ಆಸಕ್ತಿ ಇರುವುದಿಲ್ಲ. ಇದರಿಂದಾಗಿ ವಿಶೇಷ ಕೃಪೆಯನ್ನು ತೋರಿಸಲು ಕೆಲವೊಮ್ಮೆ ಶ್ರೀಕೃಷ್ಣನು ವಿಪರೀತ ಐಶ್ವರ್ಯವನ್ನು ಪಡೆದವನಿಂದ ಆ ಐಶ್ವರ್ಯವನ್ನು ತೆಗೆದುಕೊಂಡು ಅವನನ್ನು ಮಹಾನ್ ಭಕ್ತನನ್ನಾಗಿ ಮಾಡುತ್ತಾನೆ. ಸತ್ರಾರ್ಜಿತನು ಶ್ರೀಕೃಷ್ಣನ ಅಪ್ಪಣೆಯಂತೆ ನಡೆಯಲಿಲ್ಲ. ಅವನಿಗೆ ಆಭರಣವನ್ನೂ ಕೊಡಲಿಲ್ಲ. ಈ ಘಟನೆಯ ನಂತರ ಕುಟುಂಬದ ಶ್ರೀಮಂತಿಕೆಯನ್ನು ಮೆರೆಯಲು ಸತ್ರಾರ್ಜಿತನ ತಮ್ಮನು ಒಡವೆಯನ್ನು ತನ್ನ ಕುತ್ತಿಗೆಯಲ್ಲಿ ಧರಿಸಿ ತನ್ನ ಶ್ರೀಮಂತಿಕೆಯನ್ನು ಪ್ರದರ್ಶಿಸುತ್ತಾ ಕಾಡಿಗೆ ಕುದುರೆಯ ಮೇಲೆ ಹೊರಟನು. ತಮ್ಮನ ಹೆಸರು ಪ್ರಸೇನ. ಅವನು ಕಾಡಿನಲ್ಲಿ ಅಲ್ಲಿ ಇಲ್ಲಿ ಸಂಚರಿಸುತ್ತಿದ್ದಾಗ ಒಂದು ದೊಡ್ಡ ಸಿಂಹವು ಅವನ ಮೇಲೆ ಬಿದ್ದು ಅವನನ್ನು ಅವನ ಕುದುರೆಯನ್ನು ಕೊಂದು ಆಭರಣವನ್ನು ತನ್ನ ಗುಹೆಗೆ ತೆಗೆದುಕೊಂಡು ಹೋಯಿತು. ಈ ಸುದ್ದಿಯು ಕರಡಿಗಳ ರಾಜ ಜಾಂಬವಂತನಿಗೆ ತಿಳಿಯಿತು. ಅವನು ಗುಹೆಯಲ್ಲಿ ಸಿಂಹವನ್ನು ಕೊಂದು ರತ್ನವನ್ನು ತೆಗೆದುಕೊಂಡು ಹೋದನು. ಅವನು ಶ್ರೀರಾಮಚಂದ್ರನ ಕಾಲದಿಂದ ಪ್ರಭುವಿನ ಮಹಾನ್ ಭಕ್ತ. ಜಾಂಬವಂತನು ಅದನ್ನು ಆಡಲು ತನ್ನ ಪುಟ್ಟ ಮಗನಿಗೆ ಕೊಟ್ಟನು. ತನ್ನ ತಮ್ಮ ಪ್ರಸೇನನು ಊರಿಗೆ ಹಿಂದಿರುಗದೇ ಇದ್ದಾಗ ಸತ್ರಾರ್ಜಿತನಿಗೆ ಕಳವಳವಾಯಿತು. ಸಿಂಹವು ತನ್ನ ತಮ್ಮನನ್ನು ಕೊಂದಿತು. ಸಿಂಹವನ್ನು ಜಾಂಬವಂತ ಕೊಂದ ಎನ್ನುವ ವಿಷಯ ಅವನಿಗಿನ್ನೂ ತಿಳಿದಿರಲಿಲ್ಲ. ಶ್ರೀಕೃಷ್ಣನು ಆ ಆಭರಣವನ್ನು ಬಯಸಿದ. ಅದನ್ನು ಅವನಿಗೆ ಕೊಡದೇ ಇದ್ದುದರಿಂದ ಶ್ರೀಕೃಷ್ಣನು ಬಲಪ್ರಯೋಗ ಮಾಡಿ ಅದನ್ನು ಪ್ರಸೇನನಿಂದ ಕಿತ್ತುಕೊಂಡು ಅವನನ್ನು ಕೊಂದಿರಬಹುದು ಎಂದು ಅವನು ಯೋಚಿಸುತ್ತಿದ್ದನು. ಈ ಭಾವನೆಯು ದ್ವಾರಕೆಯ ಎಲ್ಲಾ ಭಾಗಗಳಲ್ಲಿ ವದಂತಿಯಾಗಿ ಬೆಳೆಯಿತು. ಶ್ರೀಕೃಷ್ಣನು ಪ್ರಸೇನನನ್ನು ಕೊಂದು ರತ್ನವನ್ನು ತೆಗೆದುಕೊಂಡು ಹೋದ ಎನ್ನುವ ವದಂತಿಯು ಬೆಂಕಿಯಂತೆ ಹಬ್ಬಿತು. ಈ ರೀತಿ ತನ್ನ ಹೆಸರಿಗೆ ಕಳಂಕ ಬರುವುದು ಶ್ರೀಕೃಷ್ಣನಿಗೆ ಒಪ್ಪಿಗೆಯಾಗಲಿಲ್ಲ. ದ್ವಾರಕೆಯ ಪ್ರಮುಖರನ್ನು ಕರೆದುಕೊಂಡು ತಾನೇ ಕಾಡಿಗೆ ಹೋಗಿ ಶಮಂತಕ ರತ್ನವನ್ನು ಪತ್ತೆ ಮಾಡುವುದಾಗಿ ನಿರ್ಧರಿಸಿದನು. ದ್ವಾರಕೆಯ ಪ್ರಮುಖರೊಂದಿಗೆ ಕೃಷ್ಣನು ಸತ್ರಾರ್ಜಿತನ ತಮ್ಮ ಪ್ರಸೇನನನ್ನು ಹುಡುಕಿಕೊಂಡು ಹೊರಟನು. ಪ್ರಸೇನನನ್ನು ಸಿಂಹವು ಕೊಂದಿರುವುದನ್ನು ಕಂಡನು. ವೃಕ್ಷನೆಂದು ಸಾಮಾನ್ಯವಾಗಿ ಕರೆಸಿಕೊಳ್ಳುವ ಜಾಂಬವಂತನು ಸಿಂಹವನ್ನು ಕೊಂದಿದ್ದನ್ನೂ ಕಂಡನು. ಯಾವುದೇ ಆಯುಧವಿಲ್ಲದೆ ವೃಕ್ಷನು ಸಿಂಹವನ್ನು ಕೊಂದಿದ್ದಾನೆಂದು ಗೊತ್ತಾಯಿತು. ದ್ವಾರಕೆಯ ಪೌರರು ಕಾಡಿನಲ್ಲಿ ಒಂದು ದೊಡ್ಡ ಸುರಂಗವನ್ನು ಕಂಡರು. ಇದು ವೃಕ್ಷನ ಮನೆಗೆ ದಾರಿ ಎಂದು ಹೇಳಲಾಗುತ್ತಿತ್ತು.
ದ್ವಾರಕೆಯ ನಿವಾಸಿಗಳಿಗೆ ಸುರಂಗವನ್ನು ಪ್ರವೇಶಿಸಲು ಭಯವಾಗುತ್ತದೆ. ಜನರನ್ನು ಹೊರಗೆಯೇ ಇರುವಂತೆ ಹೇಳಿ ಶ್ರೀಕೃಷ್ಣನು ವೃಕ್ಷನಾದ ಜಾಂಬವಂತನನ್ನು ಪತ್ತೆ ಮಾಡಲು ಒಬ್ಬನೇ ಕತ್ತಲೆಯು ತುಂಬಿದ್ದ ಸುರಂಗವನ್ನು ಪ್ರವೇಶಿಸಿದನು. ಸುರಂಗವನ್ನು ಪ್ರವೇಶಿಸಿದ ನಂತರ ಶ್ರೀಕೃಷ್ಣನು ಏನು ಮಾಡಿದನು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು. ಹರೇ ಕೃಷ್ಣ.